ಸೋಮವಾರಪೇಟೆ ಬಂದ್ಗೆ ರೈತ ಹೋರಾಟ ಸಮಿತಿ ಹಾಗೂ ರೈತ ಸಂಘ ಕರೆ ನೀಡಿದ್ದು ಇವತ್ತು ಬೆಳಗ್ಗೆ ಸಾಕಷ್ಟು ರೈತರುಗಳು ಇಲ್ಲಿ ಜಮಾಯಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ 6 ಗಂಟೆಯಿಂದ ರಸ್ತೆ ಹೋಗ್ತಾ ಇರೋಂಥ ವಾಹನಗಳನ್ನ ತಡೆದು ಇಲ್ಲಿ ರೈತರು ಪ್ರತಿಭಟಿಸ್ತಾ ಇದ್ದಾರೆ. ಅವ್ರನ್ನ ಪೊಲೀಸರು ಮನವೊಲಿಸಲು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದು ಬೆಳಗ್ಗೆಯಿಂದಲೇ ಸಾಕಷ್ಟು ರೈತರುಗಳು ಇಲ್ಲಿ ಜಮಾಯಿಸಿದ್ದಾರೆ. ಇನ್ನೂ ಕೆಲವು ಭಾಗಗಳಿಂದ, ಹಳ್ಳಿಗಳಿಂದ, ನಾನಾ ಭಾಗಗಳಿಂದ ರೈತರುಗಳು ಸಾಕಷ್ಟು ಸಾವಿರ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಹೋರಾಟ ತೀವ್ರವಾಗಿ ಪಡೆದುಕೊಳ್ಳುತ್ತೆ ಅಂತ ಹೇಳ್ಬೋದಾಗಿದೆ. ಬರ್ತದೆ ಒಂದು 5 ನಿಮಿಷ ವೇಟ್ ಮಾಡೋಕ್ಕೆ. ಇಲ್ಲಿ ಬಾಯಿಲಿ ಹೇಳ್ತೀನಿ, ಇಲ್ಲಿ ಬಾಯಿಲಿ ಹೇಳ್ತೀನಿ. ನೀನು ಸೀದಾ ಬಿಟ್ಟು ಹೋಗಿ ಅಲ್ಲಿ ಟೊಮೆಟೊ ಮತ್ತು ಗ್ಯಾಸ್ ರಾಜೇಶ್ ಏನು ಇವತ್ತು ಸೋಮವಾರಪೇಟೆ ಹಾಗೂ ಸೋಮವಾರಪೇಟೆ ತಾಲೂಕು ನಾವು ಇವತ್ತು ಬಂದ್ ಕರೆದಿದ್ವಿ. ಎಲ್ಲರೂ ರೈತರೆಲ್ಲ ಸಾಧಾರಣ ಇಲ್ಲೆಲ್ಲ ಆಗಮಿಸಿದೆ. ಸರ್ಕಾರಗಳು ಇವತ್ತು 1964, 78ರಿಂದ ಏನೋ ಒಂದು ರೈತರಿಗೆ ಅನಾನುಕೂಲ ಆಗುವಂತೆ ಒಂದು ಕಾನೂನುಗಳನ್ನ ಮಾಡ್ತಾ ಉಂಟು. ಆದಷ್ಟು ಬೇಗ ಸರ್ಕಾರ ಈ ಕಾನೂನುಗಳನ್ನ ಹಿಂಪಡಿಬೇಕು. ಈ ಕಾನೂನಿನಿಂದ ಇಡೀ ನಮ್ಮ ಕೊಡಗು ಜಿಲ್ಲೆಯಲ್ಲಿ ತುಂಬ ರೈತರಿಗೆ ಸಮಸ್ಯೆ ಆಗ್ತಾಯಿದೆ. ಇಲ್ಲಿ ಬಂದು ಅರಣ್ಯ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಈ ಕೊಡಗಿನಲ್ಲಿ ಬಂದು ನೋಡಬೇಕು, ಇಲ್ಲಿ ವಾಸ ಇರಬೇಕು. ಅವರು ವಾಸ ಇದ್ದು ಇಲ್ಲಿ ಎಷ್ಟು ಮಳೆ ಹುಯ್ತದೆ, ಇಲ್ಲಿ ಹಳ್ಳಿಗಳಲ್ಲಿ 1 ಎಕರೆ 2 ಎಕರೆ ತೋಟ ಮಾಡ್ಕೊಂಡಿರೋದು ಪರಿಸ್ಥಿತಿ ಏನು, ನಾವಿಲ್ಲಿ ಒಂದೊತ್ತು ಊಟ ಮಾಡ್ಕೊಂಡು ಇರುವಂಥ ಜನಗಳು ರೈತರು ನಾವಿಲ್ಲಿದ್ದೀವಿ. ಆದರೆ ಸರ್ಕಾರಗಳು ದಿನಕ್ಕೊಂದು ಕಾನೂನನ್ನ ಗಾಜಿನ ಮನೇಲಿ ಕೂತ್ಕೊಂಡು ಮಾಡೋದನ್ನ ನಿಲ್ಲಿಸಬೇಕು. ಇಲ್ಲಿ ಬಂದು ಸ್ಥಳೀಯಲ್ಲಿ ಎಲ್ಲ ರೈತರ ಗಮನಕ್ಕೆ ಸೇರಿ ಸರ್ವೆ ಮಾಡಿ ಇಲ್ಲಿ ಸರ್ಕಾರಗಳು ಒಂದು ಕಾನೂನನ್ನ ಮಾಡಬೇಕು. ಇವತ್ತು ಅಸೆಂಬ್ಲಿ ನಡೀತಾ ಇದೆ, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಕೊಡಗಲ್ಲಿ ಸೋಮವಾರಪೇಟೆ ತಾಲೂಕನ್ನ ಬಂದ್ ಮಾಡಿದ್ವಿ. ಸರ್ಕಾರದಲ್ಲಿ ನಮ್ಮ ಮಾನ್ಯ ಶಾಸಕರಿರ್ಬೋದು, ಅಲ್ಲಿ ದನಿ ಎತ್ತಿ ಏನು ಕಾನೂನು ಅನಧಿಕೃತವಾಗಿದೆ ಆ ಕಾನೂನನ್ನ ಹಿಂಪಡಿಬೇಕು. ಹಿಂಪಡೆದಿಲ್ಲ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ಸೋಮವಾರ 1 ವಾರ ಇವರಿಗೆ ನಾವು ಸಮಯನ ಕೊಡ್ತೀವಿ. ಅಸೆಂಬ್ಲಿಯಲ್ಲಿ ಏನು ಬೇಕಾದ್ರೆ ತೀರ್ಮಾನ ಅವರು ತಗೊಳ್ಬೋದು. ತಗೊಂಡಿಲ್ಲ ಅಂದರೆ ನಾವು ಮಡಿಕೇರಿಗೆ ಹೋಗಿ ಮಡಿಕೇರಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಹಗಲು ರಾತ್ರಿ ಹೋರಾಟವನ್ನು ಮಾಡಬೇಕು ಅಂತ ಹೇಳೋದನ್ನ ನಾವು ಆಗಲೇ ಈಗ ರೈತರಲ್ಲಿ ತೀರ್ಮಾನವನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೂ ಸಹ ಇವರು ಜಗ್ಗಿಲ್ಲ ಅಂದರೆ ಇಡೀ ಕೊಡಗನ್ನು ಬಂದ್ ಮಾಡಿ ನಾವು ಹೋಗಿ ಮಡಿಕೇರಿಯಲ್ಲಿ ಸತ್ಯ ಉಪವಾಸವನ್ನು ಮಾಡಿ ನಾವು ಹೋರಾಟವನ್ನು ಮಾಡಿ ನಾವು ಈ ದೇಶದ ಪ್ರಜೆಗಳು ನಮಗೆ ಕೇಳ ಹಕ್ಕಿದೆ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದು ಕೊನೆ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರದವ್ರು ಇರ್ಬೋದು ಯಾರು ಸಹ ತಿಳ್ಕೋಬಾರ್ದು. ಇನ್ನು ಮುಂದಕ್ಕೆ ನಾವು ರೋಡಲ್ಲಿ ಮಲಗಿ ಸತ್ಯಾಗ್ರಹವನ್ನು ಮಾಡಿ ನಮ್ಮ ಹಕ್ಕನ್ನು ನಾನು ಪಡ್ಕೊಳ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತೀನಿ. ಮಂಜು ಮಂಜು ಸರ್
ಕ್ಯಾಂಡಿಡೇಟ್ ಸ್ಟೇಟ್ಮೆಂಟ್ ವಾದ ಮಾಡೋದು ಬೇಡ ಮಾಹಿತಿನ ಕೊಟ್ಟರೆ ಬೇಕಾದ್ರೆ ಇದೇ ಲೆಫ್ಟಿಸ್ಟ್ಗಳು ಅವರೆಲ್ಲ ಪ್ರತಿಭಟನೆ ಮಾಡಲಿ ಮಾಲಮಂದಿರ ಪ್ರತಿಭಟನೆ ಹೋರಾಟ ಸಮಿತಿ ಸಂಚಾಲಕ. ಈ ಸಮಸ್ಯೆ ರೈತರಿಗೆ ಭಾಳಷ್ಟು ಸಮಸ್ಯೆ ಇದೆ. ಆದರೆ ಈಗ ಸಮಸ್ಯೆ ಮುಖ್ಯವಾಗಿರೋಂಥದ್ದು CND ಸಮಸ್ಯೆ ಇರ್ಬೋದು, ಸೆಕ್ಷನ್ 4 ಅರಣ್ಯ ಕಾಯ್ದೆ ಅಡಿ ಸೆಕ್ಷನ್ 4 ನೋಟಿಸ್ ಕೊಡ್ತಿರೋ ಇರ್ಬೋದು. ಇದು ಸಮಸ್ಯೆ. ಈ ಸಮಸ್ಯೆ ನಿನ್ನೆ ಮೊನ್ನೆದಲ್ಲ, ಇದು 1978ರಿಂದ ಈ ಸಮಸ್ಯೆ ಶುರುವಾಗಿರೋದು. ಆವಾಗ ಏನು CND ಅಂತ ಹೇಳಿ ಒಂದು 30,000 ಎಕರೆ ಸೋಮವಾರಪೇಟೆ ಮತ್ತು ಮಡಿಕೇರಿ ಭಾಗದಲ್ಲಿ 30,000 ಎಕರೆನ ಗುರುತು ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ಮಾಡಿರೋದ್ರಿಂದ ಅಧಿಕಾರಿಗಳು ಈ ಸಮಸ್ಯೆ ಇಲ್ಲಿವರೆಗೆ ಬಂದಿದೆ. ಈ ಸಮಸ್ಯೆನ ಬಗೆಹರಿಸಬೇಕು ಅಂತಂದರೆ ಎಲ್ಲ ಪಕ್ಷದವರು ಇದಕ್ಕೆ ಒಗ್ಗೂಡಿಸಿ ನಮಗೆ ಈ ಬಂಧನ ಇವತ್ತು ಸಪೋರ್ಟ್ ಮಾಡಿದ್ದಾರೆ. ಇವತ್ತೇನು ನಾವು ಸೋಮವಾರಪೇಟೆ ತಾಲೂಕು ಬಂದು ಕರೆದಿದ್ವಿ, ಇದಕ್ಕೆಲ್ಲ ಯಶಸ್ವಿಯಾಗಿ ಎಲ್ಲ ಪಕ್ಷದವರು ನಮಗೆ ಸಹಕಾರ ಮಾಡಿದ್ದಾರೆ. ಆದ್ದರಿಂದ ಇದು ಸಮಸ್ಯೆ ಇಷ್ಟು ದೊಡ್ಡ ಮಟ್ಟದಿದೆ ಅಂತೇಳಿ ತಮಗೆ ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಎಲ್ಲ ಪಕ್ಷದವರು ಇದಕ್ಕೆ ಸಪೋರ್ಟ್ ಮಾಡಿರೋದ್ರಿಂದ ರೈತರು ಇಲ್ಲೆಲ್ಲರೂ ಬಂದಿದ್ದಾರೆ. ಆದ್ದರಿಂದ ಇದಕ್ಕೆ ಸಮಸ್ಯೆ ಈಗಿರೋಂಥದ್ದು ಏನು ಈಗ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಈ ಸಮಸ್ಯೆನ ಈ ಥರ ಇಷ್ಟು ದೊಡ್ಡ ಮಟ್ಟ ಸಮಸ್ಯೆ ಇದೆ ಅಂತೇಳಿ ನಾವು ಕೇಳ್ತಿರೋದಷ್ಟೇ. ಇದನ್ನು ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಇದು CND ಲ್ಯಾಂಡ್ ಎಷ್ಟಿದೆ, ಉಳುಮೆ ಮಾಡೋಕ್ಕೆ ಯೋಗ್ಯವಾದ ಜಮೀನು ಎಷ್ಟಿದೆ, ಫಾರೆಸ್ಟ್ ಎಷ್ಟಿದೆ, ಕಲ್ಲು ಮಂಟಿ ಎಷ್ಟಿದೆ, ಇದನ್ನು ಸರ್ವೆ ಮಾಡಿದರೆ ಎಲ್ಲರ ಸಮಸ್ಯೆ ಬಗೆಹರಿತದೆ. ನಾವು ಇದನ್ನೇ ಕೇಳ್ತಿರೋದು. ಈಗ 1 ವರ್ಷದಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಜಿಲ್ಲಾ ಮಟ್ಟದಲ್ಲಿ ಅಹೋರಾತ್ರಿ ಧರಣಿ ನಡೆಸೋಂತಿದೆ. ಆದ್ದರಿಂದ ಇದಕ್ಕೆ ಆದಷ್ಟು ಬೇಗ ಬಗೆಹರಿಸಬೇಕು ಅಂತೇಳಿ ಎಲ್ಲರನ್ನ ಕೇಳ್ಕೊಳ್ತಾ ಇದ್ದೀವಿ. ಸರ್, ಈಗ ಎಲ್ಲ ಭಾಗದಿಂದ ರೈತರುಗಳು ಇಲ್ಲಿಗೆ ಆಗಮಿಸಿದಾರಾ? ಇದು ಮುಖ್ಯವಾಗಿ ಇವತ್ತು ವರ್ತಕರ ಸಂಘ ನಮಗೆ ಸಪೋರ್ಟ್ ಮಾಡಿರೋದ್ರಿಂದ ಸೋಮವಾರಪೇಟೆ ಆದ್ಯಂತ ಎಲ್ಲ ಕೊಡ್ಲಿಪೇಟೆಯಿಂದ ಹಿಡಿದು ಕೊಡ್ಲಿಪೇಟೆ, ಶನಿವಾರ ಸಂತೆ, ಸೋಮವಾರಪೇಟೆ, ಮಾದಾಪುರ ಎಲ್ಲ ಅಂಗಡಿ ಮುಂಗಟ್ಟುಗಳು ಇವತ್ತು ಮುಚ್ಚಿದ್ದಾವೆ. ಅದೇ ರೀತಿ ಇವತ್ತು ಕಾರ್ಮಿಕರ ಸಮೇತ ತೋಟಕ್ಕೆ ಕರ್ಕೊಂಡು ಹೋಗೋಂಥವ್ರು ಯಾವುದೂ ಇಲ್ಲ, ಅದನ್ನು ಸಮೇತ ಇವತ್ತು ನಿಲ್ಲಿಸಿದ್ದಾರೆ. ಎಲ್ಲ ರೈತರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಸಮಸ್ಯೆ ಇಷ್ಟು ದೊಡ್ಡ ಮಟ್ಟದ ಇರೋದ್ರಿಂದ ಎಲ್ಲ ರೈತರು ಇದಕ್ಕೆ ನಮ್ಮ ಕೈ ಜೋಡಿಸಿ ಈ ಒಂದು ಬಂದಿಗೆ ಯಶಸ್ವಿ ಮಾಡಿಕೊಡ್ತೀವಿ.